ಲ್ಯಾಂಡ್ಲಾರ್ಡ್ ಮೂವಿ ಎಷ್ಟು ಕಲೆಕ್ಟ್ ಮಾಡೈತಿ ಅನ್ನೋದನ್ನು ತಿಳ್ಕೊಳ್ಳೋ ಇಂಟ್ರೆಸ್ಟ್ ನಿಮಗೂ ಐದು ಅನ್ಕೋತಾನು. ಅದ ಕಾರಣಕ್ಕೆ ಇಂದಿನ ಈ ವಿಡಿಯೋದಾಗ ನಾವು ಲ್ಯಾಂಡ್ಲಾರ್ಡ್ ಮೂವಿ ಅಪ್ರಾಕ್ಸಿಮೇಟಾಗಿ ಎಷ್ಟು ಕಲೆಕ್ಟ್ ಮಾಡೈತಿ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋನು. ಆನಂತರ ಇದರ ಬಜೆಟ್ ಎಷ್ಟು, ಆನಂತರ ಇದ್ರಾಗ ಏನ ಕಾರಣ ಇದಕ್ಕೆ ಇಷ್ಟು ಕಲೆಕ್ಟ್ ಮಾಡಿತು ಅಥವಾ ಏನಾದ ಕಾರಣ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ, ಈ ಎಲ್ಲ ವಿವರವನ್ನು ಇಂದಿನ ಈ ವಿಡಿಯೋದಾಗ ನಾವು ತಿಳ್ಕೊತೇವೆ. ಹಾಗಿದ್ದಂಥ ಸಂದರ್ಭದಾಗ ಮೊದಲನೇಗೆ ನಾವು ತಿಳಿಸೋದೇನೆಂದ್ರೆ ಇದರ ಬಜೆಟ. ಈ ಲ್ಯಾಂಡ್ಲಾರ್ಡ್ ಮೂವಿದ ಬಜೆಟನ್ನು ನೋಡೋದಾದ್ರೆ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಇಷ್ಟ ಬಜೆಟ್ ಅಂತೇಳಿ. ಬಟ್ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂವನ್ನು ನೋಡೋದಾದ್ರೆ 4 ಕೋಟಿ ಮಟ್ಟ ಒಂದು ಬಜೆಟಕ್ಕೆ ಈ ಒಂದು ಮೂವಿಗೆ ಆಗಿದೆ ಅಂತ ಹೇಳ್ಬೋದು. ಆನಂತರ ಇದು ಎಷ್ಟು ಕಲೆಕ್ಟ್ ಮಾಡಿತ್ತು ಅನ್ನೋದನ್ನು ನೋಡೋದಾದ್ರೆ ಮೊದಲನೇ ದಿನ 0.52 ಕ್ರೋಸ್ ಅಂದ್ರೆ 52 ಲಕ್ಷ, ಆನಂತರ ಎರಡನೆಯ ದಿನ 64 ಲಕ್ಷ, ಮೂರನೆಯ ದಿನ ಒಂದು 90 ಲಕ್ಷ, ದೆನ್ ನಾಲ್ಕನೆಯ ದಿನ 1,04,00,000. ಅಂದ್ರೆ ಡೇ ಬೈ ಡೇ ನಾವು ಇನ್ಕ್ರೀಸನ್ನು ನೋಡ್ತೇವೆ. ಅಂದ್ರೆ ಒಂದಿನ 50 ಲಕ್ಷ ಅಂದ್ರೆ ಮರನೇ ದಿನ 64 ಲಕ್ಷ. ಆಬ್ವಿಯಸ್ಲಿ ಒಂದು ಇನ್ಕ್ರೀಸನ್ನು ನೋಡ್ತೇವೆ. ಇದು ಒಂದು ಮೂವಿಗೆ ಭಾಳಷ್ಟು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಫಸ್ಟ್ನಾಗ ಒಂದು ಕ್ರೇಜ್ ಇರೋಕ್ಕಿಲ್ಲ, ಮೂವಿ ನೋಡಿದ ಆದಮೇಲೆ ಒಂದು ಕ್ರೇಜ್ ಇಂಪ್ರೂವ್ಮೆಂಟ್ ಆಗೈತೆ ಅಂದ್ರೆ ಅದಕ್ಕಂತಾರೋ ಮೂವಿ. ಅಂದ್ರೆ ಫಸ್ಟ್ನೇ ದಿನ 10 ಕೋಟಿ ಕಲೆಕ್ಟ್ ಮಾಡಿ ಎರಡನೇ ದಿನ 100 ಕೋಟಿಗೆ ಬರೋದು ಇದಲ್ಲ. ಒಂದನೇ ದಿನ 100 ಕೋಟಿ ಕಲೆಕ್ಟ್ ಮಾಡಲಿ ಅಥವಾ 1 ಲಕ್ಷ ಕಲೆಕ್ಟ್ ಮಾಡಲಿ, ಎರಡನೇ ದಿನ ಮೂರನೇ ದಿನ ಅದಕ್ಕಿಂತ ಹೆಚ್ಚು ಕಲೆಕ್ಟ್ ಮಾಡ್ಕೊತ ಹೊಂಟ್ರೆ ಅದು ಎಕ್ಸಾಕ್ಟಾಗಿ ಮೂವಿ ಅನಿಸ್ಕೊಳ್ತೈತಿ. ಈಗ ನಾವು 4 ಕೋಟಿ ಬಜೆಟನ್ನು ಹಾಕಿದಾರು, ಈಗ 3 ಕೋಟಿ ಟೋಟಲಾಗಿ 5 ದಿನದ ಕೂಡಿ 3 ಕೋಟಿ ಹೆಚ್ಚು ಬಂದೈತಿ. ಅಂದ್ರೆ 3 ಕೋಟಿ ಮೇಲೆ ತಮ್ಮ ಬಜೆಟ ಡೆಫಿನೆಟಾಗಿ ರಿಕವರಿ ಆಕೈತಿ. ಆನಂತರ ಒಂದು ಮ್ಯಾಸಿವ್ ಸಕ್ಸಸ್ ಕೂಡ ಈ ಒಂದು ಮೂವಿ ಹೊಂದೈತಿ. ಕಾರಣ ಭಾಳಷ್ಟು ಡೆಡಿಕೇಟ್ ಮಾಡಿ ಮೂವಿಯನ್ನು ತೆಗೆದಾರ ಅನ್ನಿಸ್ತು. ಅಂದ್ರೆ ಇದ್ರೊಳಗೆ ಆ್ಯಕ್ಟ್ ಮಾಡಿದಂಥ ರಚಿತಾ ರಾಮ್ ಆಗಲಿ, ನಮ್ಮ ರಾಜ್ಬೀರ್ ಶೆಟ್ಟಿಯವರಾಗಲಿ, ಆನಂತರ ದುನಿಯಾ ವಿಜಯ್ ಅವರಾಗಲಿ ಎಲ್ಲರೂ ಕೂಡ ತಮ್ಮ ಬೆಸ್ಟ್ ಅಲ್ಲ ಅದಕ್ಕಿಂತ ಹೆಚ್ಚಿಂದನೇ ನೀಡಿದ್ದಾರೆ ಅಂತೇಳಿ ಪರ್ಸ್ನಲಾಗಿ ನನಗನ್ನಿಸ್ತು. ಆ ಕಾರಣಕ್ಕೆ ಇದು ಒಂದು ಒಳ್ಳೆಯ ಮೊತ್ತವನ್ನು ಕಲೆಕ್ಟ್ ಮಾಡ್ತೈತಿ ಅನ್ನೋ ಭರವಸೆ ಕೂಡ ಐತಿ. ನೋಡೋಣ. ಈಗ ಇಷ್ಟು 3 ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡೈತಿ, ಮುಂದೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡಲಿ ಅನ್ನೋ ನಮ್ಮ ಒಂದು ಇದು ಕೂಡ. ಅದು ಎಷ್ಟು ಕಲೆಕ್ಟ್ ಮಾಡ್ತೈತಿ ನಾವು ತಿಳ್ಕೊಳ್ತೇವೆ. ಬಟ್ ಈಗ ಮಾತ್ರ ಇದು ಒಂದು ನನ್ನ ಮಟ್ಟಿಗೆ ಹೇಳಿದಾರ, ನನ್ನ ಪ್ರಕಾರ ಇದೊಂದು ಮ್ಯಾಸಿವ್ ಸಕ್ಸಸ್ ಅಂತ ಹೇಳಿದ ನನ್ನ ಫೇಲ್ಯೂರ್ ಅಲ್ಲ. ಕಾರಣ ದೊಡ್ಡ ಬಜೆಟದ ಮೂವಿ ಅಲ್ಲದ. ಅಂದ್ರೆ ನಾವು ಡೆವಿಲ್ ಆಗಲಿ ಮಾರ್ಕ್ ಆಗಲಿ ಆ ರೀತಿ ಹೈಪ್ ಕ್ರಿಯೇಟ್ ಮಾಡಿ ಫುಲ್ ಇದನ್ನು ಮಾಡುವಂಥ ಮೂವಿ ಅಲ್ಲ. ಬಟ್ ಇದ್ದಷ್ಟು ರೋಗ ಒಂದು ಸ್ಟೋರಿ ಲೈನ್ನ ಗ್ರಿಪ್ಪಾಗಿ ಇಟ್ಕೊಂಡು ಚಲೋ ಮೂವಿ ಅನ್ನಿಸ್ಕೊಳ್ಳಾಕತ್ತಿದೆ ಅಂದ್ರೆ ಅದು ಡೆಫಿನೆಟಾಗಿ ಒಂದು ಇದಕ್ಕೊಂದು ಸಕ್ಸಸ್ ಅಂತ ಹೇಳ್ಬೋದು. ಆನಂತರ ಇದರ ಸಕ್ಸಸ್ ಹಿಂದಿನ ಒಂದು ಗುಟ್ಟು ಏನಪ್ಪ ಅಂದ್ರೆ ಎಲ್ಲರೂ ತಮ್ಮ ಬೆಸ್ಟನ್ನು ನೀಡಿದಾರು. ಆ ಹಳ್ಳಿಯ ಸೊಗಡನ್ನು ನೋಡ್ತೇವೆ. ಆನಂತರ ರಾಜ್ಬೀರ್ ಶೆಟ್ಟಿಯವರ ನ್ಯೂ ಲುಕ್ ಆಗಲಿ, ದುನಿಯಾ ವಿಜಯ್ ಅವರ ತಮ್ಮ ಕಾಂಟ್ರಿಬ್ಯೂಷನ್ ಆಗಲಿ, ರಚಿತಾ ರಾಮ್ ಅವರ ಆ್ಯಕ್ಟಿಂಗ್ ಸ್ಕಿಲ್ ಆಗಲಿ ಎಲ್ಲ ಕೂಡ ಈ ಒಂದು ಮೂವಿಯಾಗ ಪರ್ಫೆಕ್ಟ್ ಒಳಗೈತಿ. ಆನಂತರ ಯೂಸ್ ಮಾಡಿದಂಥ ಗ್ರಾಫಿಕ್ಸ್ಗಳಾಗಲಿ, ಆ ಕ್ರಿಯೇಟ್ ಮಾಡಿದಂಥ ಸೆಟ್ ಆಗಲಿ ಎಲ್ಲ ಕೂಡ ನ್ಯಾಚುರಲ್ ಒಳಗಾಗಿತ್ತು. ಆ ಕಾರಣಕ್ಕೆ ಈಗ ಒಂದು ಕಲೆಕ್ಟ್ ಮಾಡೈತಿ 3 ಕೋಟಿ ಅಂತ ಹೇಳ್ಬೋದು. ಅಂದ್ರೆ 3 ಕೋಟಿ ಅಂದ್ರೆ ಕಡಿಮೆ ಅನ್ಕೋಬೇಡ್ರಿ. ಆ್ಯಸ್ ಕಂಪೇರ್ ಟು ನಾವು ಅನದರ್ ಮೂವಿಗಳು ನೋಡ್ರೆ 3 ಕೋಟಿ ಈಗ ಸದ್ಯದ ಮಟ್ಟಿಗೆ ಬೆಸ್ಟ್ ಅಂತ ಹೇಳ್ಬೋದು. ಇದಾಗಿತ್ತು ನಮ್ಮ ಲ್ಯಾಂಡ್ಲಾರ್ಡ್ ಮೂವಿದ ಒಂದು ಕಲೆಕ್ಷನ್ ಡೀಟೇಲ್ಸ್. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ. ಮತ್ತು